ನಾವು ಇವತ್ತಿನ ದಿನ ಕೋರ್ಟಲ್ಲಿದೆ ಸರ್ ಮ್ಯಾಟ್ರು. ಕೋರ್ಟಲ್ಲಿ ಅವರ ಫಿಲ್ಮ್ನ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ನಮ್ಮ ಕನ್ನಡ ಪರ ಸಂಘಟನೆಗಳಾಗ್ಬೋದು, ಸರ್ಕಾರ ಆಗ್ಬೋದು, ಕರ್ನಾಟಕದ ಜನತೆ ಆಗ್ಬೋದು, ಏನು ಕೇಳ್ತಾ ಇದ್ದಾರೆ ಅಂದರೆ ಇದು ಇಂಡಸ್ಟ್ರಿ ವಿಷಯ ಅಲ್ಲ, ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ದಾರೆ, ಅದರಿಂದ ನಮಗೆ ಮನಸ್ಸು ನೋವುಗೊಂಡಿದೆ, ಇದಕ್ಕೆ ಕ್ಷಮಾಪಣೆ ಕೇಳಲೇಬೇಕು ಅನ್ನೋದು ಅವರ ಒತ್ತಾಯ. ಇದೊಂದು ಕಡೆ ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿಯ ತೀರ್ಮಾನ ತಗೊಳ್ಳೋದಿಲ್ಲ. ಅವರೇ ಮುಂದಕ್ಕೆ ಹೋಗಿದ್ದಾರೆ ಸಿನಿಮಾ ಬಗ್ಗೆ ಮಾತಾಡೋದಾದರೆ. ಹಾಗಾಗಿರೋದ್ರಿಂದ ಕೋರ್ಟ್ ತೀರ್ಮಾನ ಮಾಡಲಿ. ಇದನ್ನು ನಮ್ಮ ಅಂಗಳಕ್ಕೆ ಬಂದು ಅವ್ರು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ನಮಗೆ ಚರ್ಚೆ ಮಾಡಿದಾಗ ನಾವು ಏನು ಮುಂದಿನ ಏನು ಚರ್ಚೆ ಆಗುತ್ತೆ ಅನ್ನೋದು ತಮಗೆಲ್ಲರಿಗೂ ತಿಳಿಸ್ತೀವಿ. ಸರ್, ಕೋರ್ಟ್ಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ ನಾವು ಈ ವಿಚಾರವನ್ನ ವಾಣಿಜ್ಯ ಮಂಡಳಿಯಲ್ಲಿ ಇತ್ಯರ್ಥ ಮಾಡ್ಕೊತೀವಿ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಸರ್, ಖಂಡಿತ ಅವ್ರು ನಮ್ಮ ಹತ್ರ ಬರಬೇಕು. ಅವ್ರು ಬಂದು ನಮಗೆ ಚರ್ಚೆ ಮಾಡಿದಾಗ ನಮ್ಮಲ್ಲಿ ಏನೇನಾಗಿದೆ, ಯಾರ್ಯಾರು ನೋವು ತಿಂದೇ ಇರ್ತಾರೆ ಅವರೆಲ್ಲರ ಎದುರಿಗೆ ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ ಸರ್. ವಾಣಿಜ್ಯ ಮಂಡಳಿ ಚರ್ಚೆಯಲ್ಲಿ ಇಷ್ಟೇ ಸರ್, ಕೋರ್ಟಲ್ಲಿ ಇರೋದ್ರಿಂದ ಬೇರೆ ಯಾರೇ ಇದರಿಂದ ಒಂದು ಸ್ಟೇಟ್ಮೆಂಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದು ಅಧಿಕೃತ ಆಗೋದಿಲ್ಲ. ನಾವು ಏನು ನಮ್ಮ ಚೇಂಬರ್ ಕಡೆಯಿಂದ ನಾವು ಏನು ಸ್ಟೇಟ್ಮೆಂಟ್ ಕೊಡ್ತೀವೋ ಅದನ್ನೇ ಅಧ್ಯಕ್ಷರಾಗಿ ಅದನ್ನೇ ಮುಖ್ಯವಾಗಿರುತ್ತೆ. ನಮ್ಮ ಕೆಲವು ಕೋರ್ಟ್ ಎವಿಡೆನ್ಸ್ ಆಗ್ತದೆ, ಯಾರ್ಯಾರೇನೋ ಮಾತಾಡಿದ್ದು ಅದು ಮೀಡಿಯಾದಲ್ಲಿ ಬಂದು ದಯವಿಟ್ಟು ನಿಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೀನಿ, ಯಾರದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದು ನೀವು ಪರಿಗಣಿಸಬೇಡಿ ಅಂತೇಳಿ ಇದು ನಿಮ್ಮೆಲ್ಲರ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಸರ್, ಒಂದು ವೇಳೆ ಕ್ಷಮೆ ಕೇಳದ ಸಂಧಾನಕ್ಕೆ ಬಂದರೆ ವಾಣಿಜ್ಯ ಮಂಡಳಿ ಸಂಧಾನದ ಮುಖಾಂತರ ತಗ್ಲೈಫ್ ರಿಲೀಸ್ ಮಾಡೋದಕ್ಕೆ ಒಪ್ಕೋತೀರಾ? ಸರ್, ಅದನ್ನೇ ಹೇಳ್ತಾ ಇದ್ವಿ. ಈಗ ನಮ್ಮ ಆಲ್ರೆಡಿ ನಮ್ಮ ಏನು ಕನ್ನಡ ಪರ ಸಂಘಟನೆಗಳಾಗ್ಬೋದು, ನಮ್ಮ ಕರ್ನಾಟಕದ ಜನತೆ ಆಗ್ಬೋದು, ಇದು ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ಭಾಷೆ ವಿಷಯ, ಅದು ಸಿನಿಮಾ ವಿಷಯ ಅಲ್ಲ. ಅದರಿಂದ ನಾವು ಎಲ್ಲರ ಜೊತೆಗೆ ಚರ್ಚೆ ಮಾಡಿದರೆ ನಾವು ತೀರ್ಮಾನ ತಗೋಬೇಕಾಗುತ್ತೆ ಸರ್. ಅಲ್ಲ, ಈ ಚರ್ಚೆಯಲ್ಲಿ ಏನು ತೀರ್ಮಾನ ಆಯಿತು ಅಂತ ಸರ್ ಇಷ್ಟೇ ಆಗಿರೋದು. ಕೋರ್ಟಲ್ಲಿ ಏನಿದೆಯೋ ಮುಂದೆ ಹೋಗಿ ಅವರಾಗಿ ಅವರು ಸಿನಿಮಾ ಬಗ್ಗೆ ಮುಂದೆ ಹೋಗಿದ್ದಾರೆ. ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಲಿ, ಯಾವುದೇ ರೀತಿ ಅವ್ರದ್ದು ಸ್ಪಂದನೆ ಬರುತ್ತೆ ತಿಳ್ಕೊಂಡು ಮುಂದಿನ ಅವ್ರು ಕ್ಷಮೆ ಕೇಳೋರಾಗಿದ್ರೆ ಸರ್ ಕ್ಷಮೆ ಕೇಳಬೇಕಾಗಿತ್ತು. ಅವ್ರು ಸಂಧಾನಕ್ಕೂ ಬರ್ತಿರೋದು ಸರ್, ಇಲ್ಲಿ ಕ್ಷಮೆ ಕೇಳೋಕೆ ಸರ್ ಸಂಧಾನಕ್ಕೆ ಬಂದಾಗ ನಿಮ್ದು ಏನು ವಿಷಯ ಅಂತ ಕೇಳ್ತೀವಿ ಸರ್. ಒಂದು ವಿಷಯ ಒಂದು ಸಾರಿ ಅಂತ ಹೇಳಿದರೆ ನಾವು ಯಾವುದೇ ರೀತಿಯ ಮುಂದಿನ ನಡೆ ಅಂತ ಹೇಳ್ತೀವಿ. ಸಮಯ ಹೇಳ್ದೆ ಇದ್ರೆ ಏನು ಅಂತ ನಡೆ ಏನು ಅಂತೀವಿ. ನಾಳೆ ಬೈ ಚಾನ್ಸ್ ಮಾತಾಡಿ ನಾಡಿದ್ದು ಸಿನಿಮಾ ರಿಲೀಸ್ ಮಾಡೋ ಹಂತಕ್ಕೆ ಏನಾದರೂ ಮಾತುಕತೆ ಮಾಡಿ ಬೇರೆ ರೀತಿಯ ವಿಚಾರನ ಹೇಳಿದ್ರೆ ನೀವು ಹೋಗ್ತೀರಾ ಹೇಗೆ? ಇಲ್ಲ ಸರ್, ಖಂಡಿತ ಇಲ್ಲ. ನಾವು ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳಲೇಬೇಕಂತೇಳಿ ನಮ್ಮೆಲ್ಲರ ನಿಲುವು ಸರ್ ಇದು. ಕೋಟೆ ಅಲ್ಲಲ್ಲ, ನಾವು ಯಾವುದೇ ರೀತಿ ಪಿಕ್ಚರ್ ಬೇಡ್ತಾ ಇಲ್ಲ, ಅವ್ರು ಕೇಳ್ತಾ ಇಲ್ಲ. ಅವ್ರಾಗ ಅವ್ರು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಲ್ಲ, ಆದೇಶ ಆಗಿದೆ ಅಲ್ಲಮ್ಮ, ನಮ್ಮ ಫಿಲ್ಮ್ ಚಾಂಬರ್ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಕ್ಷಮೆ ವಿಚಾರನ ಮುಂದಿಟ್ಟಿದ್ದಾರೆ ಆದ್ರೆ ಚೇಂಬರ್ ಕ್ಷಮೆ ವಿಚಾರಕ್ಕೆ ಬರ್ತಾನೆ ಇಲ್ವಲ್ಲ ನೀವೀಗ? ಹಾಗಾದ್ರೆ ತಮಿಳು ಸಿನಿಮಾನ ಕನ್ನಡಿಗರ ಅವ್ರೇನಾದ್ರು ಸಂಧಾನಕ್ಕೆ ಬಂದ್ರೆ ನೀವು ರಿಲೀಸ್ ರೆಡಿ ಇದ್ದೀರಾ? ಹಾಗಾದ್ರೆ ಸರ್ ಬರ್ಲಿ ಸರ್, ಸಂಧಾನಕ್ಕೆ ಬರ್ಲಿ, ನಾವ್ ಏನ್ ತೀರ್ಮಾನ ಅಂತ ಆಮೇಲೆ ಹೇಳ್ತೀವಿ. ಸರ್, ಮೊನ್ನೆಯಿಂದ ನೀವೇನ್ ಹೇಳ್ತಿದ್ದು ಸರ್ ಕ್ಷಮೆ ಅಂತ, ಇವಾಗ ಕ್ಷಮೆ ಅನ್ನೋ ಪದನೇ ಬರ್ತಾ ಇಲ್ವಲ್ಲ. ಸಂಧಾನಕ್ಕೆ ರೆಡಿ ಇದ್ದೀರಾ ನೀವೀಗ? ಯಾವ ಸಾರಿ ಹೇಳಿದ್ದು? ಈಗಲೂ ಕ್ಷಮಾ ಕೇಳ್ತಾನೆ ಇದೀವಿ. ಎಲ್ಲಿ ಕ್ಷಮೆಯನ್ನು ಈಗ ಹೇಳ್ತಲ್ಲ ನಾನು ಅಲ್ಲಲ್ಲ, ಅವ್ರು ಕ್ಷಮೆ ಅವರು ಕ್ಷಮೆ ಕೇಳೋ ರೀತಿ ಇದ್ದಿದ್ರೆ ಹೈಕೋರ್ಟ್ ಅಲ್ಲಿ ಕ್ಷಮೆ ಕೇಳ್ತಿದ್ರು, ಇಷ್ಟರೊಳಗೆ ಸರಿ ಹೋಗ್ಬೇಕಿತ್ತು. ಅವರ ಮೊಂಡತನ ಕೋರ್ಟಲ್ಲೂ ಕೂಡ ಮುಂದುವರೆದಿದೆ. ಆಯ್ತಾ, ಫಿಲಂ ಚೇಂಬರ್ ಅಂಗಳಕ್ಕೆ ಬಿಟ್ಟಿದ್ದಾರೆ. ಈಗ ಒಂದು ವಾರದ ನಂತರ ಬೈ ಚಾನ್ಸ್ ರಿಲೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದ್ರೆ ಖಂಡಿತ ಇಲ್ಲ ಸರ್. ಯಾವುದೇ ರೀತಿ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮೆ ಕೇಳಿದೇನೆ ನಾವು ಯಾವುದೇ ರೀತಿ ರಿಲೀಸ್ ಮಾಡೋದು ಇಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಪ್ತಾ ಇಲ್ಲ. ಅದರಿಂದ ನಾವು ಯಾವುದೇ ತೀರ್ಮಾನ ಹೇಳಕ್ಕಾಗಲ್ಲ ಸರ್. ಚರ್ಚೆ ಆಗಲಿ ಇವತ್ತಾಗಿರೋದು ಇಷ್ಟೇ ಸರ್. ಫಿಲಂ ಚೇಂಬರ್ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತ ಏನಾದ್ರು ಹೇಳಿದಾರ? ಯಾರು ಇಲ್ಲ, ಆ ಥರ ಡೈರೆಕ್ಷನ್ ಕೊಟ್ಟಿಲ್ಲ. ಇಲ್ಲ, ಕೋರ್ಟ್ ಹೇಳಿರೋದು ವಾಣಿಜ್ಯ ಮಂಡಳಿ ಅವರೇ ಬಂದು ಹೇಳಿದ್ರು ವಾಣಿಜ್ಯ ಮಂಡಳಿ ಇತ್ಯರ್ಥ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು. ವಾಣಿಜ್ಯ ಮಂಡಳಿ ಬಂದಮೇಲೆ ಅವ್ರು ಏನು ಮಾತಾಡ್ತಾರೆ, ಏನು ಇತ್ಯರ್ಥ ಅನ್ನೋದ್ರ ಮೇಲೆ ಮುಂದಿನ ನಮ್ಮ ಕಾರ್ಯಕಾರಿ ಸಮಿತಿಲೂ ಅದೇ ಆಗಿದ್ದು. ಅವ್ರು ಏನು ಬಂದು ಮಾತಾಡಿದ್ಮೇಲೆ ನಾವೇನು ಚರ್ಚೆ ನಾವೆಲ್ಲರೂ ಕರೆದ್ಬಿಟ್ಟು ಚರ್ಚೆ ಮಾಡಿ ತೀರ್ಮಾನ ತೊಗೋಣ ಅಂತ ಹೇಳಿದ್ದಾರೆ. ಅವರು ಆ ಬಿಡುಗಡೆ ಮಾಡಬೇಕು ಅಂತ ಗೊತ್ತಾರೋ ಏನು ಮಾಡ್ತಾರೆ ಅನ್ನೋದು ಅದು ಆಮೇಲೆ.
ಇವಾಗ ನಮ್ಮ ಕೋರ್ಟಲ್ಲಿ ಇಲ್ಲೆಲ್ಲ ನಾವು ಚರ್ಚೆ ಮಾಡೋ ಪ್ರಕಾರ ಚರ್ಚೆಗೆ ಯಾರು ಬೇಕು ಸರ್? ಯಾರು ಬರ್ತಾರೆ ನಮಗೆ ಗೊತ್ತಿಲ್ಲ. ಅವ್ರು ಯಾರು ಬರ್ತಾರೋ ಅವ್ರು ಇಲ್ಲ, ನಾನು 10 ತಾರೀಕು ಕೇಸ್ ಇದೆ, 10 ತಾರೀಕು ರಿಲೀಸ್ ಮಾಡಕ್ ಬರಲ್ಲ. 10 ತಾರೀಕು ಕೇಸ್ ಇಲ್ಲಿನ ವಿತರಕನ ಜೊತೆ ಮಾತಾಡಿದ್ರ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾರಂತ ವಿತರಕನ ನಿಲುವೇನಾಗಿದೆ? ಅಲ್ಲ ಅವರ ನಿಲುವೇನು ಇಷ್ಟೊತ್ತಿಗೆ ವಿತರಕರಿಗಿನ್ನೂ ನ್ಯಾಯಾಧೀಶರ ಒಂದು ಇದೇ ಮಾತೇನಿದೆ ಅಂದ್ರೆ ಕ್ಷಮೆ ಕೇಳೋ ನ್ಯಾಯಾಧೀಶರೇ ಇದ್ದಾರೆ. ಎಲ್ಲ ನೋಡಿದ್ವಿ. 5ನೇ ತಾರೀಕಿಗೆ ರಿಲೀಸ್ ಮಾಡ್ಬೇಕಂತ ಈಗ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಸಮಸ್ಯೆ ಇತ್ತು ನಿಮಗೆ. ಆ ವೆಂಕಟೇಶ್ ಅವರ ಹತ್ರ ಮಾತಾಡಿದ್ರೆ ಅವರ ನಿರ್ಧಾರ ಏನಾಗಿದೆ? ಈಗ ಸರ್ ಅವರು ನಿರ್ಮಾಪಕರೇ ನಾನು ರಿಲೀಸ್ ಮಾಡಲ್ಲ ಅಂದಾಗ ವಿತರಕ ಏನು ಸರ್ ಮಾಡ್ತಾರೆ? ಅವರೇ ಮಾಡೋದಿಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಸರ್. ಆದ್ರೆ ಒಂದು ಸ್ಪಷ್ಟವಾಗಿದೆ ಹೈಕೋರ್ಟ್ನಲ್ಲಿ, ಅವರು ಕ್ಷಮೆ ಕೇಳೋದಕ್ಕೆ ಚೇಂಬರ್ಗೆ ಬರ್ತಾ ಇಲ್ಲ ಸರ್, ಸಂಧಾನಕ್ಕೆ ಬರ್ತಾ ಇರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಸಂಧಾನಕ್ಕೆ ಬರ್ತಾ ಇರೋದ್ರಿಂದ ವಾಣಿಜ್ಯ ಮಂಡಳಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿಲ್ವಲ್ಲ ಸರ್? ಸರ್ ನಾವು ಗಟ್ಟಿ ನಿರ್ಧಾರನೇ ಹೇಳ್ತಾ ಇದ್ದೀವಿ ತಮಗೆ. ನಮ್ಮ ಕನ್ನಡ ಪರ ಸಂಘಟನೆಗಳಾಗ್ಬೋದು, ನಮ್ಮ ಕನ್ನಡದ ಜನತೆಗಾಗ್ಬೋದು, ಕ್ಷಮೆ ಕೇಳಿದ್ರೇ ಸಂಧಾನ. ಕ್ಷಮೆ ಕೇಳಲೇಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇದು ಸಿನಿಮಾ ವಿಷಯ ಅಲ್ಲ, ಒಂದು ಭಾಷೆ ವಿಷಯ ಆಗಿರೋದು, ನಾಟಿನ ಸಮಸ್ಯೆ. ಇನ್ನೊಂದು ಏನೇ ಹೇಳೋಕೆ ಇಷ್ಟಪಟ್ಟು ಅಂದ್ರೆ ಬೇರೆ 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 ವ್ಯಕ್ತಿಗಳು ಅವ್ರ ಇಂಡಿವಿಜುವಲ್ ಹೇಳಿಕೆಗಳು ಕೊಟ್ಟರೆ ಅದನ್ನು ನೀವು ಪರಿಗಣಿಸಬೇಡಿ. ಯಾಕಂದರೆ ಕೋರ್ಟ್ ಮುಖಾಂತರ ಇದು ಇರೋದ್ರಿಂದ ಬೇರೆ ಹೇಳಿಕೆಗಳು ತಗೋಬೇಡಿ. ನಾವೇನು ಚೇಂಬರ್ ಕಡೆಯಿಂದ ಅದಂತೆಗಾಗಿ ನಾವು ಏನೋ ಒಂದು ನಿರ್ಧಾರ ಮಾಡ್ತೀವಿ, ಅದನ್ನೇ ಫೈನಲ್ ಆಗಿರುತ್ತೆ ಸರ್. ಸಂಧಾನಕ್ಕೆ ಕಮಲ್ ಹಾಸನ್ ಬಂದ್ರೆ ಕನ್ಸಿಡರ್ ಮಾಡ್ತೀರಾ ಅಥವಾ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಕನ್ಸಿಡರ್ ಮಾಡ್ತೀರಾ? ಸರ್ ಯಾರು ಬರಲಿ. ಈಗ ಕ್ಷಮೆ ಮಾತಾಡಿದ್ರು ಸರ್ ಕಮಲ್ ಹಾಸನ್. ಹೌದು ಸರ್. ಸೊ ಈಗ ಯಾರೋ ಬಂದು ಸಂಧಾನಕ್ಕೆ ಕಳ್ಸಿರೋದನ್ನ ನೀವು ಹೆಂಗ್ ಅಕ್ಸೆಪ್ಟ್ ಮಾಡ್ತೀರಾ? ಅವ್ರಿಗೆ ಅದನ್ನೇ ಅವ್ರ ಕಡೆಯಿಂದ ಒಂದು ಕ್ಷಮಾಪಣೆ ಬರಲಿ. ಅಲ್ಲಲ್ಲ ಸರ್, ಇಲ್ಲಿ ಚೇಂಬರ್ಗೆ ಬರ್ತೀನಿ ಅಂತ ಹೇಳೋರಲ್ಲ ಬರಲಿ ಸರ್. ಕಮಲ್ ಹಾಸನ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಬೇರೆ ಯಾರಾದ್ರೂ ಬೇರೆ ಯಾರೇ ಬಂದರೂ ನಮ್ಮ ಡಿಮ್ಯಾಂಡ್ ಇದು. ನಮ್ಮ ಡಿಮ್ಯಾಂಡ್ ಏನಂದರೆ ಅವ್ರು ಕ್ಷಮೆ ಕೇಳಲೇಬೇಕು ನಮ್ಮ ಜನತೆಗೆ. ಅದಾದ ನಂತರ ಸಂಧಾನ. ಸರ್ ಸರ್ ಪ್ರತಿ ಬಾರಿ ಕೂಡ ನಿಮ್ಮ ಸಿನಿಮಾ ರಂಗದವರು ಬೇರೆ ಬೇರೆ ಭಾಷೆಯವರು ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ಸೊ ಮತ್ತೆ ಇವರು ಮಾತಾಡ್ತಾ ಇದ್ದಾರೆ. ನಿಮ್ಮ ಕ್ರಮ ಏನು ಅಂತ ನೀವು ಸರಿಯಾಗಿ ಸ್ಟ್ಯಾಂಡ್ ಅಲ್ಲಿ ಇಲ್ಲ, ಅದಕ್ಕೇನೆ ಈ ರೀತಿಯಾಗಿ ಯಾವ ಸ್ಟ್ಯಾಂಡ್ ಇರ್ಬೇಕಂತ ಅದಕ್ಕೆ ಒಬ್ಬೊಬ್ಬರು ಮಾತಾಡ್ತಾರೆ. ನೋ ಮೇಡಮ್, ನೋ, ನಾವು ಕ್ಷಮೆ ಕೇಳ್ಕೊಂಡಿದ್ದೀವಿ ಪಕ್ಷದಿಂದ. ಒಂದ್ ಸೆಕೆಂಡ್ ಇಲ್ಲಿ ಕೇಳಿ ಸರ್. ಆರಂಭದಲ್ಲಿ ನೀವು ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡಿ ಮೇಡಮ್. ಪ್ರಕರಣ ಬಂದು ಕೋರ್ಟ್ ಏನ್ ಮಾಡ್ಬೇಕು ನೀವೇ ಒಂದು ನಿಮಿಷ ಅವ್ರೇನು ಕೇಳ್ತಾರೆ. ನೀವೇ ಹೇಳಿ ಮೇಡಮ್, ಏನ್ ಮಾಡ್ಬೇಕು ಹೇಳಿ. ಎಲ್ಲರಿಗೂ ಕೂಡ ನೀವು ಬೇಡ್ಕೋತಾ ಇದ್ದೀರಾ. ಇಲ್ಲ, ಎಲ್ಲೇ ಬೇಡ್ಕೋತೀವಿ. ಅಲ್ಲ, ನೀವು ರಾಂಗ್ ಆಗಿ ತಿಳ್ಕೊಂಡಿದ್ದೀರಾ. ಇದನ್ನ ನಮಗೆ ಕೆಲವು ನಿಯಮಗಳಿರ್ತವೆ, ನಿಯಮಗಳಿದೆ. ನಮ್ಮ ಫಿಲ್ಮ್ ಚಾಂಬರ್ ಅನ್ನೋದು ನಮ್ಮ ಸ್ಟೇಟ್ಗೆ ಸೀಮಿತ ಅಲ್ಲ, 4 ಸ್ಟೇಟ್ಗೂ ನಾವು ಸಂಬಂಧಪಟ್ಟಿರ್ತದೆ. ನಾವು ಇದನ್ನೆಲ್ಲ ಸರ್ ಈಗ ನಿನ್ನೆ ರಾತ್ರಿ 4 ಸ್ಟೇಟ್ಗೂ ಸಂಬಂಧಪಟ್ಟಿದೆ. ನಿನ್ನೆ ರಾತ್ರಿ ಲೈಸೆನ್ಸ್ ಇರ್ತದೆ. ತಮಿಳ್ ಇಂಡಸ್ಟ್ರಿಗೆ ಇಲ್ಲ ಅಂತಂದ್ಮೇಲೆ ನಮ್ಗೆ ಯಾಕೆ? ಯಾಕಂದ್ರೆ ಅಲ್ಲೂ ಈಗ ಇದೆಲ್ಲ ಬೆಳವಣಿಗೆ ಆಗ್ತಿದೆ. ಕನ್ನಡ ಸಿನಿಮಾಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಅಲ್ಲಿ ಸೋಷಿಯಲ್ ಮೀಡಿಯಾದೆಲ್ಲ ಓಡಾಡ್ತಿದೆ. ಹೌದು ಸರ್. ನಿನ್ನೆ ರಾತ್ರಿ ಸೌತ್ ಇಂಡಿಯನ್ ಫಿಲಂ ಚೇಂಬರ್ ಅಸೋಸಿಯೇಷನ್ ಕೂಡ ಅವ್ರ ಜೊತೆ ಮಾತುಕತೆ ನಡೆಸುವಂತ ಈಗ ಆ ತರ ವಿಚಾರ ಆದಾಗ ನಮ್ಮಲ್ಲಿ ಒಂದು ಸಭೆ ಮಾಡ್ತೀವಿ, ಮುಂದಿನ ತೀರ್ಮಾನ ತಗೊಳ್ತೀವಿ. ವಾಣಿಜ್ಯ ಮಂಡಳಿ ಒಂದು ದಿಟ್ಟವಾದ ನಿರ್ಧಾರಕ್ಕೆ ಬರಲಿಲ್ಲ. ಹೆಂಗೆ ಸರ್ ನಾವು ಅದನ್ನೇ ಹೇಳ್ತಿರೋದು ಸರ್. ನಾವು ಸಿನಿಮಾ ಬಿಡಲ್ಲ ಅನ್ನೋಕೆ ಅವ್ರು ಸ್ಟಾಪ್ ಮಾಡ್ತಾರೆ. ಕೇಳ್ರಿ, ಏನ್ ನಿರ್ಧಾರ ಕೇಳ್ರಿ. ವಾಣಿಜ್ಯ ಮಂಡಳಿ ಗೊಂದಲದಲ್ಲಿದೆ ಸರ್. ಈ ವಿಚಾರ ಗೊಂದಲ ಕ್ಲಿಯರ್ ಆಗಿದ್ರೆ ಹೇಳಿ ಸರ್. ಆರಂಭದಲ್ಲಿ ನೀವು ಹೇಳಿದ್ರೆ ಕೋರ್ಟ್ ಕೇಸ್ ನಡೀತಾ ಇದೆ, ನಾವು ಯಾವುದೇ ನಿರ್ಧಾರ ತಗೊಳಕ್ಕಾಗಲ್ಲ ಅಂತ ಒಂದು ಪಾಯಿಂಟ್. ಈಗ ಹೇಳ್ತಾರೆ ಕ್ಷಮೆ ಕೇಳೋದನ್ನ ಬಿಡಲ್ಲ ಅಂತ ಹೇಳಿ. ಎರಡರಲ್ಲಿ ಒಂದು ನಿರ್ಧಾರ ಹೇಳಿ ಸರ್. ಕ್ಷಮೆ ನಾವು ಮೊದಲಿಂದ ನಮ್ಮ ನಿಲುವು ಇಷ್ಟೇ. ಏನು ನಾವು ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರ್ತೀವಂದ್ವೋ ಇವತ್ತು ಅದೇ ನಿಲುವಿದೆ. ಯಾವುದೇ ರೀತಿಯ ಸಂಧಾನಕ್ಕೆ ಹೋಗ್ತಾ ಇಲ್ಲ. ಅವರಾಗಿ ಅವರು ಈಗ ನೋಟ್ ಕೊಡ್ತೀವಿ ಅಂತ ಹೇಳಿ ನಾವು ಕ್ಷಮೆ ಕೇಳಬೇಕು ಅನ್ನುವಂತ ಒತ್ತಾಯ ನಿಮ್ಮಲ್ಲಿದೆ. ಅವರು ಮಾತುಕತೆಗೆ ಬರೋಕ್ಕಿಂತ ಮುಂಚೆನೆ ಕ್ಷಮೆ ಕೇಳಿ ಮಾತುಕತೆಗೆ ಬರಬೇಕಾ ಅಥವಾ ಮಾತುಕತೆಗೆ ಬಂದು ನಿಮ್ಮ ಹತ್ರ ಬಂದು ಕೇಳಿ ಚರ್ಚೆ ಮಾಡಲಿ. ಆಮೇಲೆ ಕ್ಷಮೆ ಕೇಳಿ ಆಮೇಲೆ ಚರ್ಚೆ ಚರ್ಚೆ ಇದೆ ಸರ್. ಚರ್ಚೆ ಫಸ್ಟ್ ಕ್ಷಮೆ ಕೇಳಬೇಕು. ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ನೀವು ಮೊನ್ನೆ ನಾವು ಬಂದು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಸಿನಿಮಾನ ಬಿಡುಗಡೆ ಮುಂದಿನ ದಿನ ಟಂಗ್ ಲೈಫ್ ಅಷ್ಟೇ ಅಲ್ಲ ಬೇರೆ ಸಿನಿಮಾಗಳು ಕೂಡ ರಿಲೀಸ್ ಆಗಬಾರ್ದು ಅಂತ ನಿನ್ನೆ ಬಂದು ನೀವು ಒಪ್ಕೊಂಡ್ರಿ. ನಿನ್ನೆ ಕನ್ನಡ ಪರ ಇವ್ರು ಬಂದಾಗ ಇವತ್ತು ನೀವು ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದೀರಾ ಸರ್. ಮೇಡಮ್ ಹೈಕೋರ್ಟ್ ಆರ್ಡರ್ ಇದೆಯಾ? ಅಲ್ಲಲ್ಲ, ಇದು ಕೆಲವು ಕಟ್ಟುಪಾಡುಗಳಿಗೆ ನಾವು ಇರಬೇಕಾಗತ್ತೆ. ಅದನ್ನು ನೋಡಿನೇ ನಾವು ಒಂದು ಜವಾಬ್ದಾರಿ ಸ್ಥಾನ ಇದು. ಅದಕ್ಕೆ ತಕ್ಕ ಕೆಲವು ಇದಿರ್ತವೆ.
ಅದಕ್ಕೆ ತಕ್ಕಲ್ಲೇ ನಾವು ಮಾತಾಡಬೇಕಾಗತ್ತೆ. ಏಕಾಏಕಿ ನಾವು ಬ್ಯಾನ್ ಮಾಡಿಬಿಡ್ತೀವಿ, ಅವ್ರನ್ನ ಬಿಡೋದೇ ಇಲ್ಲ ಅದು ಇದು ಅನ್ನೋದಕ್ಕೂ ನಮ್ಮ ಅಧಿಕಾರ ಇದೆ. ಸರ್, ತಮಿಳುನಾಡಲ್ಲಿ ಕಮಲ್ ಹಾಸನ್ ಅವರ ವಿಚಾರವಾಗಿ ಕಲಾವಿದರೆಲ್ಲ ಸಪೋರ್ಟ್ ಮಾಡಿರುವಂತ ಒಂದು ಪೋಸ್ಟ್ ಓಡಾಡ್ತಾ ಇದೆ, ವೈರಲ್ ಆಗ್ತಿದೆ. ಕನ್ನಡದಲ್ಲಿ ಕಲಾವಿದರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಾ ಸಭೆಯಲ್ಲಿ? ಚರ್ಚೆ ಆಯ್ತಾ? ಖಂಡಿತ ಎಲ್ಲಾ ಕಲಾವಿದರು ನಮ್ಮ ಜೊತೆಗೆ ಬರ್ತಾರೆ ಸರ್. ನಾವು ಚರ್ಚೆ ಮಾಡಿದ್ವಿ ಹೇಳ್ರಿ ಆ ವಿಷಯನ ಮಾಡ್ತಾ ಇದೀವಿ. ಇದೇ ಪರಿಸ್ಥಿತಿ ಕನ್ನಡದ ಯಾರಾದ್ರೂ ಒಬ್ಬ ನಟ ಮಾತಾಡಿದ್ರೆ ತಮಿಳುನಾಡು ಚೇಂಬರ್ ಪ್ರಕಾರ ಸರ್ ಇಷ್ಟೊತ್ತಿಗೆ ಕ್ಷಮೆ ಕೇಳದ ಹೊರತು ನಾವು ಕನ್ನಡ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡ್ತೀವಿ ಸರ್. ಆ ಕೆಲಸ ನಮ್ಮಲ್ಲಿ ಆಗ್ತಾ ಇಲ್ಲ. ಯಾಕೆ ಸರ್? ಅದನ್ನೇ ಈಗ ಒಂದೊಂದು ಕ್ಷಣಕ್ಕೆ 2-3 ಬರ್ತಾರೆ. ಈಗ ಅವರ ರಿಲೀಸ್ ಮುಂದೆ ಹಾಕೊಂಡ್ರು ಈಗ ಅಲ್ಲಲ್ಲ ಈಗ ಅವರ ಅಲ್ಲಮ್ಮ ಮೇಡಮ್ ರಿಲೀಸ್ ಅವರೇ ಮುಂದಕ್ಕೆ ಹಾಕೊಂಡ್ರು, ನಾವಲ್ಲ ಅವರೇ ಮುಂದಕ್ಕೆ ಹಾಕೊಂಡ್ರು, ಅವರೇ ವಾಪಸ್ ತಗೊಂಡಿದ್ದಾರೆ. ಅದನ್ನೇ ಹೇಳ್ತೀನಿ. ಈಗ ಕೋರ್ಟ್ ವಿಚಾರ ಕೋರ್ಟ್ ಏನ್ ಹೇಳಿದೆ ಗೊತ್ತಾ ಸರ್? ಕ್ಷಮೆ ಕ್ಷಮೆ ಕೇಳಲೇಬೇಕು. ಹೈಕೋರ್ಟ್ ಕ್ಷಮೆ ಕೇಳದವರು ನಾವು ಅವರು ಮಾಡ್ಬೋದು ಅಂತ ಹೇಳಿಲ್ಲ, ಅವರೇ ಮುಂದಕ್ಕೆ ಅವರು ಡೇಟ್ ತಗೊಂಡ್ರು. ನಮಗೆ ಒಂದೇ ಮಾಡ್ಕೊಡೋ ಕ್ಷಮೆ ಸರ್. ಇಲ್ಲಿಗೆ ಅಷ್ಟೇ ನಮ್ಮ ನಿಲುವು. ಅವ್ರ ಕ್ಷಮೆ ಕೇಳ್ಬಿಟ್ಟು ನಮ್ಗೆ ಸಮಾನ ಅಷ್ಟು ಕ್ಷಮೆ ಮಾತಾಡ್ತೀವಿ ಸರ್. ಆಮೇಲೆ ಕ್ಷಮೆ ಮಾತಾಡ್ತೀವಿ ಸರಿ. ಚೇಂಬರಲ್ಲೂ ಇದೆ, ಅದನ್ನು ಸ್ವಾಗತಿಸ್ತೀವಿ. ಯಾವುದೇ ಒಂದು ವಿಷಯ ಬಂದಾಗ ಭಾಷೆ, ನೆಲ, ಜಲ ಯಾವುದೇ ವಿಷಯ ಬಂದಾಗ ಎಲ್ಲ ಇರ್ತೀವಿ. ಯಾವುದೇ ವಿಚಾರವಾಗಿ ಏನಾದ್ರು ವಾಣಿಜ್ಯ ಮಂಡಳಿಗೆ ಒತ್ತಡ ಇದೆಯಾ ಸರ್? ಇಲ್ಲ. ಯಾವ್ದಾದ್ರು ಹೊರಗಡೆ ಏನಾದ್ರು ಒತ್ತಡ ಇದೆಯಾ ಸರ್? ಯಾರು ಒತ್ತಡ ಮಾಡ್ತಾ ಇಲ್ಲ ನಮ್ಮನ್ನ. ಯಾಕಂದ್ರೆ ಒಂದೊಂದು ದಿನಕ್ಕೂ ಹೇಳಿಕೆಗಳು ಗೊತ್ತಾಗ್ತಾ ಇದಾವೆ ಸರ್. ಇಲ್ಲ ಸರ್, ಸರ್ ಈಗ ಫಿಲ್ಮ್ ಚೇಂಬರ್ ವಿಚಾರದಲ್ಲಿ ಕಟ್ಟುಪಾಡುಗಳಿದೆ ಅಂತ ನೋಡೋದಾದ್ರೆ ಇನ್ನೊಂದು 6 ದಿನ ನಮ್ಮ ಹೋರಾಟಕ್ಕೆ ಬೆಲೆನೇ ಇಲ್ವಲ್ಲ ಹಾಗಾದ್ರೆ? ಯಾಕೆ ಸರ್ ಬೆಲೆ ಇಲ್ಲ? ಕಟ್ಟುಪಾಡು ಸಿನಿಮಾ ಚೇಂಬರ್ 4-5 ಇಂಡಸ್ಟ್ರಿ ಅದೊಂದು ಕಟ್ಟುಪಾಡು ಇದೆ ಅಂತಂದ್ರೆ ಹೌದು ಎಲ್ಲ ಜನ ಭಾಷೆ ವಿಚಾರ ಗೆಲ್ಲಿತಾನೆ ಬಂದಾಗತ್ತೆ ಈ ಹೋರಾಟಕ್ಕೆ ಬೆಲೆನೇ ಇಲ್ವಲ್ಲ ಹಾಗಾದ್ರೆ? ಕಾರ್ಮಿಕರ ಪರಿಷತ್ತು ಅಂತ ಹೇಳಿದ್ದಾರೆ ಸರ್. ಮುಗಿಸ್ಬಿಡೋಣ ಕಾರ್ಮಿಕರ ಮುಗಿಸೋಣ ಸರ್. ಸರ್ ಕೇಳಿ ಸರ್. ಕೂತ್ಕೊಳ್ಳಿ ಅಧ್ಯಕ್ಷರೇ, ಕೂತ್ಕೊಳ್ಳಿ ಅಧ್ಯಕ್ಷರೇ, ಕೂತ್ಕೊಳ್ಳಿ ಸರ್. ಖಂಡಿತ ಸರ್. ಫಸ್ಟ್ ಸಾರಿ ಆಮೇಲೆ ಸಂಧಾನ. ಯಾರೇ ಬರಲಿ ಅಷ್ಟೇ ಸರ್. ನಮ್ಮ ನಿಲುವು ಅಷ್ಟೇ. ಓಕೆ ಸರ್. ಹೌದು ಸರ್. ಅವ್ರು ಹೇಳಿದ್ದೆಲ್ಲ ಹೇಳ್ಬೇಡಿ. ಈಗ ಗೊಂದಲ ಬೇಡ. ಓದ್ತೀರಾ? ಇದು ಪತ್ರಿಕಾ ಪ್ರಕಟಣೆ ನಮ್ಮ ನಿಲುವು, ವಾಣಿಜ್ಯ ಮಂಡಳಿ ನಿಲುವು. ಕಲಾವಿದರಾದ ಶ್ರೀ ಕಮಲ್ ಹಾಸನ್ ಅವರ ನಟನೆ ಮತ್ತು ನಿರ್ಮಾಣದ ತಗ್ ಲೈಫ್ ಚಿತ್ರದ ಪ್ರಮೋಷನ್ ಚೆನ್ನೈನಲ್ಲಿ ನಡೆದ ಸಂದರ್ಭದಲ್ಲಿ ಬಳಸಿದ ಪದ ಅಂದರೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ಹೇಳಿಕೆ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ಆತಂಕ ಸೃಷ್ಟಿಸಿತ್ತು. ಈ ವಿಷಯದಲ್ಲಿ ರಾಜ್ಯದ ಕನ್ನಡಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಶ್ರೀ ಕಮಲ್ ಹಾಸನ್ ರವರು ಬಳಸಿದ ಪದವನ್ನು ವಾಪಸ್ ಪಡೆದು ಬೇಷರದ ಕ್ಷಮೆ ಯಾಚಿಸಬೇಕು. ತದನಂತರವೇ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕೆಂದು ಒತ್ತಾಯಿಸಿದ ಮೇರೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಕರ್ನಾಟಕದ ಜನತೆಯ ಮಾತಿಗೆ ಒತ್ತು ಕೊಟ್ಟು ಉಭಯ ರಾಜ್ಯಗಳು ಮಾತೃ ಸಂಬಂಧದಲ್ಲಿ ಇರಬೇಕು ಮತ್ತು ವ್ಯವಹರಿಸಬೇಕು ಎಂಬ ಉದ್ದೇಶದಿಂದ ದಿನಾಂಕ 30/5/2025 ಶ್ರೀ ಕಮಲ್ ಹಾಸನ್ ಅವರಿಗೆ ಪತ್ರದ ಮೂಲಕ ಬಳಸಿದ ಪದ ಬಳಕೆಯನ್ನು ವಾಪಸ್ ಪಡೆದು ಕ್ಷಮೆ ವ್ಯಕ್ತಪಡಿಸಲು ಮನವಿ ಮಾಡಿತ್ತು. ಈ ವಿಷಯವು ಸರ್ಕಾರದ ಗಮನಕ್ಕೂ ಬಂದು ಸರ್ಕಾರ ಸಹ ಸಾಮರಸ್ಯ ಮತ್ತು ತಿಳಿ ವಾತಾವರಣದಲ್ಲಿ ಮುಂದುವರಿಯುವ ಸಂದೇಶವನ್ನು ವಾಣಿಜ್ಯ ಮಂಡಳಿಗೆ ನೀಡಿತ್ತು. ಈ ಮಧ್ಯೆ ಶ್ರೀ ಕಮಲ್ ಹಾಸನ್ ಅವರ ಸಂಸ್ಥೆ ಘನ ಉಚ್ಚ ನ್ಯಾಯಾಲಯದಲ್ಲೇ ರಿಟ್ ಪಿಟಿಷನ್
ಸೋನ್ಸೋ ಸಲ್ಲಿಸಿ ಚಿತ್ರ ಬಿಡುಗಡೆ ಅವಕಾಶ ಮತ್ತು ಪೊಲೀಸ್ ರಕ್ಷಣೆ ಕೋರಿದ್ದು, ಸದರಿ ದಾವೆಯು ಈ ದಿನ 3/6/25 ವಿಚಾರಣೆಗೆ ಬಂದಿರುತ್ತದೆ. ಈ ದಾವೆಯಲ್ಲಿ ವಾಣಿಜ್ಯ ಮಂಡಳಿಯು 5ನೇ ಪ್ರತಿವಾದಿಯಾಗಿದೆ. ಘನ ಉಚ್ಚ ನ್ಯಾಯಾಲಯದಲ್ಲಿ ವಾದಿಗಳ ವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ರಾಜ್ಯದ ಜನತೆಯ ಆಶೋತ್ತರವಾದ ಪದಬಳಕೆಯನ್ನು ವಾಪಸ್ ಪಡೆಯುವುದು ಮತ್ತು ಕ್ಷಮೆಯನ್ನು ಕೋರುವುದು ಸೂಕ್ತ ಎಂಬ ಅಭಿಪ್ರಾಯ ವಿಚಾರಣೆ ಸಂದರ್ಭದಲ್ಲಿ ಬರಲಾಗಿತ್ತು. ಆದರೆ ದಾವೆ ಸಲ್ಲಿಸಿದವರೇ ಒಂದು ವಾರ ದಾವೆ ಮುಂದೂಡಲು ಕೋರಿದ ಮೇರೆಗೆ ಪ್ರಕರಣವನ್ನು 16/10/25 ಮುಂದೂಡಿದೆ. ದಾವೆ ಸಲ್ಲಿಸಿದ ವಾದಿಗಳು 10/6 ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ನೀಡಿರುತ್ತಾರೆ. ನ್ಯಾಯಾಲಯದ ಆದೇಶ ನಮಗೂ ಇನ್ನೂ ಬರಬೇಕಾಗಿದೆ. ಈ ಸಂಬಂಧ ಇಂದು 3/6/2025 ವಾಣಿಜ್ಯ ಮಂಡಳಿಯ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ದಿನಾಂಕ 30/5/25 ಶ್ರೀ ಕಮಲ್ ಹಾಸನ್ ಅವರಿಗೆ ಬರೆದ ಮತ್ತು ಶ್ರೀ ಕಮಲ್ ಹಾಸನ್ ಅವರು ಇಂದು 3/6/25 ವ್ಯಾಟ್ಸಪ್ ಮೂಲಕ ಉತ್ತರಿಸಿದ ಪತ್ರವನ್ನು ಸಭೆಯ ಗಮನಕ್ಕೆ ತರಲಾಯಿತು. ಇಂದಿನ ದಾವೆಯಲ್ಲಿ ಹಾಜರಿದ್ದ ಮಂಡಳಿಯ ಪರ ವಕೀಲರು ಸಭೆಯಲ್ಲಿ ಹಾಜರಾಗಿ ವಿಚಾರಣಾ ಅಂಶಗಳನ್ನು ಸಭೆಯ ಗಮನಕ್ಕೆ ತಂದರು. ಸಭೆಯು ಶ್ರೀ ಕಮಲ್ ಹಾಸನ್ ಅವರ ಪತ್ರದಲ್ಲಿ ರಾಜ್ಯಗಳು ಸಹೋದರ ಹೊಂದಾಣಿಕೆ, ಸಹಬಾಳ್ವೆ, ಪ್ರೀತಿ, ವಿಶ್ವಾಸ ಎಲ್ಲವನ್ನು ಪ್ರಸ್ತಾಪ ಮಾಡಿರುತ್ತಾರೆ. ನಾವು ಸಹ ಅವರ ಆಸೆಯಿಂದ ಕರ್ನಾಟಕದ ಜನತೆ ನೆರೆ ರಾಜ್ಯಗಳ ಜೊತೆ ಪ್ರೀತಿ ವಿಶ್ವಾಸವನ್ನೇ ಬಯಸುತ್ತೇವೆಂಬ ಅಭಿಪ್ರಾಯ ಸಭೆಯು ವ್ಯಕ್ತಪಡಿಸಿತು. ರಾಜ್ಯದ ಸಂಘ ಸಂಸ್ಥೆಗಳು, ಪ್ರತಿಭಟನಾಕಾರರು, ಸಮಸ್ತ ಜನತೆ ಬಯಸುತ್ತಿರುವುದು ಇಷ್ಟೇ. ಅವರು ಬಳಸಿದ ಪದ ವಾಪಸ್ ಪಡೆಯಬೇಕು ಮತ್ತು ಬೇಷರತ್ ಕ್ಷಮೆ ವ್ಯಕ್ತಪಡಿಸಬೇಕು ಎಂಬ ನಿರ್ಣಯವನ್ನು ತೆಗೆದುಕೊಂಡಿದ್ದೆವು. ಈ ವಿಷಯವೇ ಬಹಳ ಗಂಭೀರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆಯಾಗಿರುತ್ತದೆ. ಆದುದರಿಂದ ಸದರಿಯವರು ಬಳಸಿರುವ ಪದವನ್ನು ವಾಪಸ್ ಪಡೆದು ಕ್ಷಮೆ ಯಾಚಿಸುವಂತೆ ವಾಣಿಜ್ಯ ಮಂಡಳಿಯು ಇಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿರುತ್ತದೆ. ಸದರಿಯವರು ವಾಣಿಜ್ಯ ಮಂಡಳಿಯ ಜೊತೆ ಚರ್ಚಿಸಲು ಬಯಸಿದರೆ ಮುಂದಿನ ದಿನಗಳಲ್ಲಿ ಯಾರು ಸದರಿಯವರು ಅಂದರೆ ಅವರೇ ಇಷ್ಟಪಟ್ಟು ವಾಣಿಜ್ಯ ಮಂಡಳಿಯನ್ನು ಸಂಪರ್ಕ ಮಾಡಿ ನಾವು ನಿಮ್ಮ ಜೊತೆ ಬಂದು ಮಾತುಕತೆ ಆಡ್ತೀವಿ, ನಿಮ್ಮ ಏನಿದೆ ಅದನ್ನೆಲ್ಲ ನಾವು ಕೇಳ್ತೀವಿ ಅನ್ನೋದಾದರೆ, ಅವ್ರು ಬರೋದಾದರೆ ನಮ್ಮ ಅಭ್ಯಂತರ ಇಲ್ಲ, ಚರ್ಚಿಸಲಾಗುವುದು. ಸದರಿಯವರು ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಅಂಶವನ್ನು ನ್ಯಾಯಾಲಯದಲ್ಲಿ ವ್ಯಕ್ತಪಡಿಸಿರುವುದರಿಂದ ಬಿಡುಗಡೆ ವಿಷಯ ಅಪ್ರಸ್ತುತವಾಗಿರುತ್ತದೆ. ಮಾನ್ಯ ನ್ಯಾಯಾಲಯದ ಆದೇಶ ಅನ್ವಯ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ನಾವಿವತ್ತು ಒಂದು ಮಾತು ಇಲ್ಲಿ ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತಾರೆ. ವಾಣಿಜ್ಯ ಮಂಡಳಿಯ ನಿಲುವು ಇವತ್ತು ಏನು ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡಿಗರ ಆಶೋತ್ತರ ಏನಿದೆಯೋ ಅದರ ಜೊತೆ ನಾವು ಹೋಗಬೇಕಾಗಿರೋದು ನಮ್ಮ ಧರ್ಮ. ಅವರ ಒಂದು ನಿಲುವೇ ನಮ್ಮ ನಿಲುವು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ವಾಣಿಜ್ಯ ಮಂಡಳಿ ಎಲ್ರಿಗೂ ಇದಕ್ಕೆ ಇದು ಅಣ್ಣ ಕನ್ನಡ ಪರ ಸಂಘ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಕನ್ನಡ ಪರ ನೋಡಿ, ಇದು ನಾನು ಮಾತಾಡ್ತಾ ಇದ್ದೀನಿ, ವಾಣಿಜ್ಯ ಮಂಡಳಿ ಅಲ್ಲ, ಕನ್ನಡ ಪರ ಹೋರಾಟಗಾರನಾಗಿ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಕನ್ನಡ ಪರವಾಗಿ ನಿಂತು, ಕನ್ನಡಿಗರ ಪರವಾಗಿ ನಿಂತು, ಭಾಷೆಯ ಪರವಾಗಿ ನಿಂತು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಜೊತೆಗೆ ವಾಣಿಜ್ಯ ಮಂಡಳಿಗೆ ವಿಶೇಷವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ರೀತಿ ಯಾವುದೇ ಸಂದರ್ಭದಲ್ಲೂ ಕೂಡ ಕರ್ನಾಟಕಕ್ಕೆ, ಕನ್ನಡಕ್ಕೆ, ಭಾಷೆಗೆ, ನೆಲ ಜಲಕ್ಕೆ ಅನ್ಯಾಯವಾದಾಗ ಈ ಕೂಗು ಹಿಂಗೆ ಇರಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಎಲ್ಲರೂ ಮನವಿ ಮಾಡ್ತೀನಿ. ಸರ್ಕಾರ ಬಿಡುಗಡೆ ಮಾಡೋದ್ರಿಂದ ಅದು ಏನಾಗ್ತದೆ, ಅದು ಮುಗಿಲು ಹೇಳ್ಬಹುದು ಅಥವಾ ಹೋರಾಟಗಳಾಗಿ ನಷ್ಟಗಳಾಗಿ ಉಂಟಾಗಬಹುದು, ನಮ್ಮ ತೆರಿಗೆ ಹಣಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ತಕ್ಷಣವಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ಕೋರ್ಟಿಗೆ ಹೋಗ್ತೀವಿ ಅಂತ ಕೂಡ ನಾವು ಇದರಲ್ಲಿ ಮಾಡಿದ್ದೇವೆ. ಮುಂದೆ ಏನೇ ಆಗಿದ್ದೆ ಹೋದಾದ್ರೂ ಕೂಡ ಕಮಲ್ ಹಾಸನ್ ಅವರೇ ನೇರ ಹೊಣೆ ಆಗ್ತಾರೆ. ಆದ್ರಿಂದ ಈ ಒಂದು ದೂರನ್ನ ಎಲ್ಲರಿಗೂ ತಿಳಿಸಿದ್ದೇವೆ. ನಾವು ಆಯುಕ್ತರಿಗೆ ಕೂಡ ಹೇಳಿದ್ದೇವೆ, ಪೊಲೀಸ್ ಆಯುಕ್ತರಿಗೆ ಕೂಡ ಹೇಳಿದ್ದೇವೆ, ಪ್ಲಸ್ ಇವರಿಗೆ ಕೂಡ ಹೇಳಿದ್ದೇವೆ. ತಕ್ಷಣ ಕ್ರಮ ಇವತ್ತೇ ನೀವು ಜರುಗಿಸಬೇಕು, ಅದನ್ನ ಯಾವುದೇ ಕಂಡು